ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರೋ ಅಂಥ ಸ್ವಲ್ಪ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲಿನೂ ಸಹ ನಾನು ಮತ್ತಷ್ಟು ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆ, ಮೊಸರಿನಲ್ಲಿರುವ ಆಮ್ಲ ಯಾವುದು? ಮೊಸರಿನಲ್ಲಿರುವ ಆಮ್ಲ ಯಾವುದು? ಮೇ ಬಿ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊತೀನಿ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದಕ್ಕೆ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಮೊಸರಿನಲ್ಲಿ ಇರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಇವಾಗ ನಮ್ಮ ಸೆಕೆಂಡ್ ಕ್ವಶನ್, ಅನಾನಸ್ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಸೊ ನಮ್ಮ ಸೆಕೆಂಡ್ ಕ್ವಶನ್, ಅನಾನಸ್ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಸೊ ನಿಮ್ಗೇನಾದರೂ ಗೊತ್ತಿತ್ತಂದರೆ ಹೇಳಿ. ಅದಕ್ಕೆ ಉತ್ತರ ಸಿಟ್ರಿಕ್ ಆಮ್ಲ. ಅನಾನಸ್ ಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ. ಗೊತ್ತಾಯ್ತಲ್ವಾ? ಸೊ ಇವಾಗ ನಮ್ಮ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಕಿತ್ತಳೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಸೊ ನಮ್ಮ ಥರ್ಡ್ ಕ್ವಶನ್, ಕಿತ್ತಳೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ನಿಮ್ಗೇನಾದರೂ ಗೊತ್ತಿತ್ತಂದರೆ ಹೇಳಿ. ಸೊ ಅದಕ್ಕೆ ಉತ್ತರ ಸಿಟ್ರಿಕ್ ಆಮ್ಲ. ಕಿತ್ತಳೆ ಹಣ್ಣಿನಲ್ಲೂ ಸಹ ಸಿಟ್ರಿಕ್ ಆಮ್ಲನೇ ಇರುತ್ತೆ, ಹಾಗೆ ಅನಾನಸಲ್ಲೂ ಕೂಡ ಸಿಟ್ರಿಕ್ ಆಮ್ಲನೇ ಇರುತ್ತೆ. ಓಕೆನಾ? ಇವಾಗ ನಮ್ಮ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್, ಮಾವಿನ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಸೊ ನಮ್ಮ ಫೋರ್ತ್ ಕ್ವಶನ್, ಮಾವಿನ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಸೊ ಥಿಂಕ್ ಮಾಡಿ, ಗೊತ್ತಿತ್ತಂದರೆ ಹೇಳಿ. ಉತ್ತರ ಸಿಟ್ರಿಕ್ ಮತ್ತು ಮಾಲಿಕ್ ಆಮ್ಲ. ಮಾಲಿಕ್ ಆಮ್ಲ ಅಂತ ಅಂದರೆ ಇದು ಸೇಬಲ್ಲೂ ಸಹ ಇರುತ್ತೆ, ದ್ರಾಕ್ಷಿ ಹಣ್ಣಲ್ಲೂ ಸಹ ಇರುತ್ತೆ. ಮಾಲಿಕ್ ಆಮ್ಲ ಅಂತ ಅಂದರೆ ಹಣ್ಣುಗಳಿಗೆ ಹುಳಿ ರುಚಿನ ಕೊಡುವಂಥ ಆಮ್ಲನ ಮಾಲಿಕ್ ಆಮ್ಲ ಅಂತ ಕರೀತಾರೆ. ಓಕೆನಾ? ಗೊತ್ತಾಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್, ಜಠರದಲ್ಲಿರುವ ಆಮ್ಲ ಯಾವುದು? ಸೊ ನಮ್ಮ ಐದನೇ ಪ್ರಶ್ನೆ, ಜಠರದಲ್ಲಿರುವ ಆಮ್ಲ ಯಾವುದು? ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದಕ್ಕೆ ಆನ್ಸರ್ ಹೈಡ್ರೋಕ್ಲೋರಿಕ್ ಆಮ್ಲ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ, ನಾವು 8th 9th 10th ಇದನ್ನು ಓದ್ಕೊಂಡು ಬಂದಿರ್ತೀವಿ. ಸೊ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ ಸಿಕ್ಸ್ತ್ ಕ್ವಶನ್, ಪಕ್ಷಿಗಳ ಇಕ್ಕೆನಲ್ಲಿರುವ ಆಮ್ಲ ಯಾವುದು? ಸೊ ಗೈಸ್, ಇಲ್ಲಿ ಇಕ್ಕೆ ಅಂತಂದರೆ ಪ್ರಾಣಿಗಳು ಹೊರ ಹಾಕ್ತಕ್ಕಂಥ ತ್ಯಾಜ್ಯ ವಸ್ತುನ ಇಕ್ಕೆ ಅಂತ ಕರೀತಾರೆ. ಸೊ ಅದರಲ್ಲಿರುವಂಥ ಆಮ್ಲ ಯಾವುದು ಅಂತ ಈ ಪ್ರಶ್ನೆ. ಸೊ ಉತ್ತರ ಗೊತ್ತಿದ್ರೆ ಹೇಳಿ.
ಅದಕ್ಕೆ ಉತ್ತರ ಯೂರಿಕ್ ಆಮ್ಲ. ಪಕ್ಷಿಗಳು ಹೊರಹಾಕ್ತಕ್ಕಂಥ ತ್ಯಾಜ್ಯದಲ್ಲಿ ಇರುವಂಥ ಆಮ್ಲ ಯೂರಿಕ್ ಆಮ್ಲ. ಸೊ ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಮ್ಮ 7th ಕ್ವಶನ್, ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ನಮ್ಮ 7th ಕ್ವಶನ್, ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಮೇ ಬಿ ಇದೂ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಅದಕ್ಕೆ ಉತ್ತರ ಟಾರ್ಟಾರಿಕ್ ಆಮ್ಲ. ನಾವು ತಿನ್ನೋವಂಥ ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಅನ್ನೋವಂಥ ಆಮ್ಲ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ 8th ಕ್ವಶನ್, ಕಬ್ಬು ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 8ನೇ ಪ್ರಶ್ನೆ, ಕಬ್ಬು ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಗೊತ್ತಿದ್ರೆ ಹೇಳಿ. ಅದಕ್ಕೆ ಉತ್ತರ ಉತ್ತರ ಪ್ರದೇಶದ ಲಕ್ನೋ. ಸೊ ಕಬ್ಬು ಸಂಶೋಧನಾ ಸಂಸ್ಥೆ ಉತ್ತರ ಪ್ರದೇಶದ ಲಕ್ನೋ ಎಂಬ ಪ್ರದೇಶದಲ್ಲಿ ಇದೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. 9th ಕ್ವಶನ್, ಭತ್ತ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 9ನೇ ಪ್ರಶ್ನೆ, ಭತ್ತ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಗೊತ್ತಿದ್ರೆ ಹೇಳಿ. ಅದಕ್ಕೆ ಉತ್ತರ ಕಟಕ್, ಒಡಿಸ್ಸಾ ಅನ್ನುವಂಥದ್ದು. ಒಡಿಸ್ಸಾದ ಕಟಕ್ ಎಂಬಲ್ಲಿ ಭತ್ತ ಸಂಶೋಧನಾ ಸಂಸ್ಥೆ ಇದೆ. ಗೊತ್ತಾಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ 10ನೇ ಪ್ರಶ್ನೆ, ಕೃಷಿ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 10ನೇ ಪ್ರಶ್ನೆ, ಕೃಷಿ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಸೊ ಯೋಚನೆ ಮಾಡಿ, ನಿಮಗೇನಾದರೂ ಗೊತ್ತಿದ್ರೆ ಹೇಳಿ. ಉತ್ತರ ನವದೆಹಲಿ. ನಮ್ಮ ಕೃಷಿ ಸಂಶೋಧನೆ ಸಂಸ್ಥೆ ನವದೆಹಲಿಯಲ್ಲಿದೆ. ಸೊ ಗೊತ್ತಾಯ್ತಲ್ಲ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಮ್ಮ 11ನೇ ಪ್ರಶ್ನೆ, ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ನಮ್ಮ 11ನೇ ಪ್ರಶ್ನೆ, ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ಮೇ ಬಿ ಇದು ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ. ಗೊತ್ತಿದ್ರೆ ಪಟ್ಟಂತ ಕಮೆಂಟ್ ಮಾಡಿ ಗೈಸ್. ಸೊ ಇದಕ್ಕೆ ಉತ್ತರನ ನೀವೇ ಕಮೆಂಟ್ ಮಾಡಿ. ಇದು ತುಂಬ ಈಸಿ ಇದೆ. ಸೊ ಅದಕ್ಕೆ ನೀವೇ ಕಮೆಂಟ್ ಮಾಡಿ ಅಂತ ಇದನ್ನು ನಿಮಗೆ ಬಿಟ್ಬಿಟ್ಟಿದ್ದೀನಿ ಈ ಕ್ವಶನ್ನ. ಓಕೆನಾ? ಸೊ ನಮ್ಮ ನೆಕ್ಸ್ಟ್ ಕ್ವಶನ್ 12ನೇ ಪ್ರಶ್ನೆ ಹೋಗೋಣ. ಅರಣ್ಯ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 12ನೇ ಪ್ರಶ್ನೆ, ಅರಣ್ಯ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಇದು ತುಂಬ ಈಸಿ ಇದೆ. ಮೇ ಬಿ ಇದು ಕೂಡ ನಿಮಗೆ ಗೊತ್ತು ಅಂತ ಅನಿಸುತ್ತೆ. ಸೊ ಇದಕ್ಕೆ ಉತ್ತರ ಡೆಹ್ರಾಡೂನ್
ಅರಣ್ಯ ಸಂಶೋಧನೆ ಸಂಸ್ಥೆ ಡೆಹ್ರಾಡೂನ್ ಎಂಬಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 13th ಕ್ವಶನ್, ಮೀನುಗಾರಿಕೆ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಸೊ ನಮ್ಮ 13ನೇ ಪ್ರಶ್ನೆ, ಮೀನುಗಾರಿಕೆ ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಆಲ್ಮೋಸ್ಟ್ ಇದು ಕೂಡ ಗೊತ್ತು ಅನಿಸುತ್ತೆ. ಅದಕ್ಕೆ ಉತ್ತರ ಕೊಚ್ಚಿನ್. ಮೀನುಗಾರಿಕೆ ಸಂಶೋಧನೆ ಸಂಸ್ಥೆ ಕೊಚ್ಚಿನ್ ಎಂಬಲ್ಲಿ ಇದೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಮ 14ನೇ ಪ್ರಶ್ನೆ, ಮಾವು ಸಂಶೋಧನೆ ಸಂಸ್ಥೆ ಎಲ್ಲಿದೆ? ನಮ್ಮ 14th ಕ್ವಶನ್, ಮಾವು ಸಂಶೋಧನೆ ಸಂಸ್ಥೆ ಎಲ್ಲಿದೆ? ಉತ್ತರ ವಿಜಯವಾಡ. ಮಾವು ಸಂಶೋಧನೆ ಸಂಸ್ಥೆಯು ವಿಜಯವಾಡ ಎಂಬಲ್ಲಿದೆ. ಓಕೆನಾ? ಇವಾಗ ನಮ್ಮ ನೆಕ್ಸ್ಟ್ ಕ್ವಶನ್, 15th ಕ್ವಶನ್, ಲೆಟ್ಸ್ ಗೋ. ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು? 15ನೇ ಪ್ರಶ್ನೆ, ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು? ತುಂಬ ಈಸಿ ಇದೆ, ಯೋಚನೆ ಮಾಡಿ. ಇದು ತುಂಬ ಈಸಿ ಇದೆ ಗಾಯ್ಸ್. ಇದನ್ನು ಕೂಡ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇಫ್ ಇನ್ ಕೇಸ್ ನಾನು ಕಮೆಂಟ್ ಮಾಡಿ ಅಂತ ಹೇಳಿರೋ ಕ್ವಶನ್ಸ್ಗೆ ನಿಮಗೇನಾದರೂ ಆನ್ಸರ್ ಗೊತ್ತಿಲ್ಲ ಅಂತ ಅಂದರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ನ ಹೇಳ್ತೀನಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ನಮ್ಮ ಪ್ರಶ್ನೆ ಮತ್ತು ಉತ್ತರಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್, ನೋಡಿದ್ರಿ ಅಲ್ವಾ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಹೀಗಿತ್ತು. ನಿಮಗೇನಾದ್ರೂ ನಾನು ಹೇಳಿರೋ ಕ್ವಶನ್ಸು ಮುಂಚೆನೇ ಗೊತ್ತಿತ್ತು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲನೂ ತಿಳ್ಕೊಬೇಕಂದ್ರೆ ಎಲ್ಲ ವೀಡಿಯೋಸ್ನು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವಿಲ್ ಮೀಟ್ ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.